ಹ್ಯಾಪಿ ಲೈಫ್ ವಿದಿನ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಜೀವನದಲ್ಲಿ ನೆಮ್ಮದಿ ಕಾಣಲು ಬೇಕಾದ ಕೆಲವೊಂದು ಸಲಹೆಗಳನ್ನು ತಿಳಿದುಕೊಳ್ಳೋಣ. ಇಂದಿನ ವೇಗದ ಜೀವನದಲ್ಲಿ ಮಾನಸಿಕ ಒತ್ತಡ, ಚಿಂತೆ ಮತ್ತು ಅಶಾಂತಿ ಸಾಮಾನ್ಯವಾಗಿರುತ್ತದೆ. ಆದರೆ ಕೆಲವು ಸರಳ ಅಭ್ಯಾಸಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ಸಿಗುತ್ತದೆ. ಈ ವಿಡಿಯೋದಲ್ಲಿ ಸಕಾರಾತ್ಮಕ ಚಿಂತನೆ, ಪ್ರಕೃತಿಯ ಜೊತೆ ಸಮಯ ಕಳೆಯುವುದು ಮತ್ತು ಧನ್ಯತಾ ಭಾವ ಬೆಳೆಸಿಕೊಳ್ಳುವಂತಹ ಸುಲಭವಾದ ಟಿಪ್ಸುಗಳನ್ನು ಹಂಚಿಕೊಳ್ಳಲಾಗಿದೆ. ಈ ನೆಮ್ಮದಿಯ ಸೂತ್ರಗಳನ್ನು ಪ್ರತಿದಿನ ಅನುಸರಿಸಿದರೆ ಮನಸ್ಸು ಹಗುರವಾಗುತ್ತದೆ, ಆತ್ಮವಿಶ್ವಾಸ ಹೆಚ್ಚುತ್ತದೆ ಮತ್ತು ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ಒತ್ತಡ ಮುಕ್ತ, ಶಾಂತ ಮತ್ತು ಸಮತೋಲನಯುತ ಜೀವನಕ್ಕೆ ಈ ಟಿಪ್ಸುಗಳು ಬಹಳ ಉಪಯುಕ್ತವಾಗಿವೆ. ಮುಖದಲ್ಲೊಂದು ನಗು ಇರಲಿ. ಸಣ್ಣ ಖುಷಿಯನ್ನು ಆನಂದಿಸಿ. ಇನ್ನೊಬ್ಬರ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳಬೇಡಿ. ನಿಮ್ಮನ್ನ ಇಗ್ನೋರ್ ಮಾಡಿದವರನ್ನು ನೀವು ಇಗ್ನೋರ್ ಮಾಡಿ. ವಾದ ಮಾಡುವವರ ಮುಂದೆ ಸುಮ್ಮನಿದ್ದು ಬಿಡಿ. ರಿಪ್ಲೈ ಮಾಡದೇ ಇರುವವರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ. ಮುಂದೆ ಆಗುವುದರ ಬಗ್ಗೆ ನೆಗೆಟಿವ್ ಥಿಂಕಿಂಗ್ ಮಾಡಬೇಡಿ. ಯಾರಿಂದಲೂ ಏನೂ ಬಯಸಬೇಡಿ. ಮತ್ತೊಬ್ಬರ ಮೇಲೆ ಡಿಪೆಂಡ್ ಆಗೋದನ್ನು ಕಮ್ಮಿ ಮಾಡಿ. ಇತರರೊಂದಿಗೆ ನಿಮ್ಮನ್ನು ಹೋಲಿಸಿಕೊಳ್ಳಬೇಡಿ. ಹೋಪ್ ಇಟ್ಟುಕೊಳ್ಳಿ, ಆದರೆ ಆತುರ ಬೇಡ. ತೋರಿಕೆಗಾಗಿ ಆಡಂಬರ ಮಾಡಬೇಡಿ. ಧನ್ಯತಾ ಭಾವ ಬೆಳೆಸಿಕೊಳ್ಳಿ. ಇರುವುದು ಸಾಕು ಎಂದು ಅರಿತುಕೊಳ್ಳಿ. ಕೆಟ್ಟ ಸಂಗತಿಗಳನ್ನು ಕ್ಷಮಿಸಿಬಿಡಿ. ಅವಶ್ಯಕತೆ ಇಲ್ಲದ ಚಿಂತೆ ಬಿಡಿ. ಎಲ್ಲರ ಜೊತೆ ನಗುತ್ತಾ ಮಾತನಾಡಿ. ದೇವರ ಪ್ರಾರ್ಥನೆ ಮಾಡಿ. ಪ್ರತಿ ಕ್ಷಣವೂ ಕುತೂಹಲದಿಂದ ಇರಿ. ಎಂದೆಂದಿಗೂ ನೆನಪಿಡಬೇಕಾದ 12 ವಿಷಯಗಳು. ಆಗಿ ಹೋಗಿರುವುದನ್ನು ಬದಲಾಯಿಸಲಾಗುವುದಿಲ್ಲ. ಬೇರೆಯವರ ಅಭಿಪ್ರಾಯ ನಿಮ್ಮ ವಾಸ್ತವವಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ದಾರಿ. ಕಾಲ ಕಳೆದಂತೆ ಎಲ್ಲವೂ ಸುಧಾರಿಸುತ್ತದೆ. ಬೇರೆಯವರ ಬಗ್ಗೆ ನಿಮಗಿರುವ ಅಭಿಪ್ರಾಯಗಳು ನಿಮ್ಮ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿ. ತುಂಬ ಜಾಸ್ತಿ ಯೋಚನೆ ಮಾಡುವುದರಿಂದ ದುಃಖವಾಗುತ್ತದೆ. ಸಂತೋಷ ಇರುವುದು ನಿಮ್ಮೊಳಗೆ, ಹೊರಗಲ್ಲ. ಒಳ್ಳೆಯ ಯೋಚನೆಗಳಿಂದ ಒಳ್ಳೆಯ ಪರಿಣಾಮಗಳು ಸಿಗುತ್ತವೆ. ನೀವು ನಕ್ಕರೆ ಜಗತ್ತೇ ನಗುತ್ತದೆ. ಪ್ರೀತಿ ವಾತ್ಸಲ್ಯಗಳಿಗೆ ಬೆಲೆ ಕಟ್ಟಬಾರದು. ನೀವು ಆಗಲ್ಲ ಅಂತ ಕೈ ಬಿಟ್ಟರೆ ಮಾತ್ರ ಸೋಲಾಗುತ್ತದೆ. ಮಾಡಿದ್ದನ್ನ ಉಣ್ಣಲೇಬೇಕಾಗುತ್ತದೆ. ಕರ್ಮಕ್ಕೆ ಪ್ರತಿಫಲ ಇದ್ದೇ ಇರುತ್ತದೆ. ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಮನಸ್ಸಿಗೆ ಶಾಂತಿ ನೀಡುವ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ.